ಮಳೆಗಾಲದ ಒಂದು ಸುಂದರ ಸಂಜೆಯ ಸಮಯ. ಆಕಾಶದಲ್ಲಿ ಕಪ್ಪು ಮೋಡಗಳು ತೇಲುತ್ತಿದ್ದವು. ತಂಪಾದ ಗಾಳಿ ಬೀಸುತ್ತಿತ್ತು. ಊರಿನ ಹಳೆಯ ಮನೆಯ ಜೋಕಾಲಿ ಮೇಲೆ ಕೆಂದಾವರೆ ಎಂಬ ಹುಡುಗಿ ಮೌನವಾಗಿ ಕುಳಿತಿದ್ದಳು. ಅವಳ ಕೈಯಲ್ಲಿ ಒಂದು ಪುಸ್ತಕವಿತ್ತು. ಆದರೆ ಅವಳ ಕಣ್ಣುಗಳು ಪುಸ್ತಕದ ಪುಟಗಳ ಮೇಲೆ ಇರಲಿಲ್ಲ. ಮನಸ್ಸು ಎಲ್ಲೋ ದೂರ ಅಲೆದಾಡುತ್ತಿತ್ತು. ಮನೆಯವರು ಎಲ್ಲರೂ ಅವಳ ಸುತ್ತಮುತ್ತ ಇದ್ದರು. ತಂದೆ ತಮ್ಮ ಕೆಲಸದಲ್ಲಿ ಬ್ಯುಸಿ, ತಾಯಿ ಮನೆಯ ಕೆಲಸಗಳಲ್ಲಿ ತೊಡಗಿದ್ದರು. ಸಹೋದರರು ತಮ್ಮ ಸ್ನೇಹಿತರ ಜೊತೆ ಕಾಲ ಕಳೆಯುತ್ತಿದ್ದರು. ಆದರೆ ಕೆಂದಾವರೆಗೆ ಮಾತ್ರ ತನ್ನ ಮನದ ಮಾತುಗಳನ್ನು ಕೇಳುವವರು ಯಾರೂ ಇಲ್ಲ ಎಂಬ ಭಾವನೆ ಕಾಡುತ್ತಿತ್ತು. ನನ್ನನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳುತ್ತಾರೆಯೇ ಎಂದು ಅವಳು ಅನೇಕ ಬಾರಿ ಯೋಚಿಸುತ್ತಿದ್ದಳು. ಒಂದು ದಿನ ಮನೆಯ ಹಿಂಭಾಗಕ್ಕೆ ಹೋದಾಗ ಅವಳ ಕಣ್ಣಿಗೆ ಒಂದು ದೃಶ್ಯ ಬಿತ್ತು. ಅಲ್ಲಿ ಒಂದು ದೊಡ್ಡ ತೋಟವಿತ್ತು. ಆದರೆ ಅದು ಸಂಪೂರ್ಣವಾಗಿ ಒಣಗಿ ಹೋಗಿತ್ತು. ಕಳೆಗಳು ಬೆಳೆದಿದ್ದವು, ಗಿಡಗಳು ಒಣಗಿ ನಿಂತಿದ್ದವು. ಆ ತೋಟವನ್ನು ನೋಡಿದಾಗ ಕೆಂದಾವರಿಯ ಮನಸ್ಸಿಗೆ ಏನೋ ಅನಿಸಿತು. ಈ ತೋಟದ ಸ್ಥಿತಿ ನನ್ನ ಜೀವನದಂತೆಯೇ ಇದೆ, ಆದರೆ ಇದನ್ನು ಮತ್ತೆ ಹಸಿರಾಗಿಸಬಹುದು, ಹಾಗಾದರೆ ಜೀವನವನ್ನು ಸುಂದರವಾಗಿಸಬಹುದು ಎಂದು ಅವಳು ನಿರ್ಧರಿಸಿದಳು. ಮರುದಿನ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ತೋಟಕ್ಕೆ ಹೋದಳು. ಕೈಯಲ್ಲಿ ಒಂದು ನೀರಿನ ಬಕೆಟ್ ಹಿಡಿದು ಗಿಡಗಳಿಗೆ ನೀರು ಹಾಕಲು ಆರಂಭಿಸಿದಳು. ಮೊದಲ ದಿನ ದೊಡ್ಡ ಬದಲಾವಣೆ ಏನು ಕಾಣಿಸಲಿಲ್ಲ. ಎರಡನೇ ದಿನವೂ ಹಾಗೆ. ಆದರೆ ಕೆಂದಾವರೆ ನಿರಾಶೆಯಾಗಲಿಲ್ಲ. ಪ್ರತಿದಿನ ಬೆಳಗ್ಗೆ ಎದ್ದು ನೀರು ಹಾಕುತ್ತಿದ್ದಳು, ಕಳೆಗಳನ್ನು ತೆಗೆಯುತ್ತಿದ್ದಳು, ಒಣಗಿದ ಕೊಂಬೆಗಳನ್ನು ಕತ್ತರಿಸುತ್ತಿದ್ದಳು, ಹೊಸ ಗಿಡಗಳನ್ನು ನೆಡುತ್ತಿದ್ದಳು. ಊರಿನವರು ಇದನ್ನೆಲ್ಲ ನೋಡಿ ನಗುತ್ತಿದ್ದರು. ಅಯ್ಯೋ ಕೆಂದಾವರೆ, ಆ ಒಣ ನೆಲದಲ್ಲಿ ಏನು ಬೆಳೆಯುತ್ತದೆ ಎಂದು ಒಬ್ಬ ಕೇಳಿದ. ಸಮಯ ವ್ಯರ್ಥ ಮಾಡಿಕೊಳ್ಳಬೇಡ ಎಂದು ಮತ್ತೊಬ್ಬ ಹೇಳಿದ. ಇನ್ನೊಬ್ಬರು, ನೀನು ಎಷ್ಟು ಪ್ರಯತ್ನ ಮಾಡಿದರೂ ಅದು ಮತ್ತೆ ಹಸಿರಾಗುವುದಿಲ್ಲ ಎಂದು ನಗುತ್ತಿದ್ದರು. ಆ ಮಾತುಗಳು ಕೆಂದಾವರೆಯ ಮನಸ್ಸಿಗೆ ನೋವು ಕೊಡುತ್ತಿದ್ದವು. ಆದರೆ ಅವಳು ತನ್ನ ಗುರಿಯನ್ನು ಬಿಟ್ಟುಕೊಡಲಿಲ್ಲ. ಇವರು ಈಗ ನಗಲಿ, ಒಂದು ದಿನ ಇದೇ ತೋಟ ಉತ್ತರ ಕೊಡುತ್ತದೆ ಎಂದು ತನ್ನೊಳಗೆ ಹೇಳಿಕೊಂಡಳು. ದಿನಗಳು ವಾರಗಳಾದವು, ವಾರಗಳು ತಿಂಗಳುಗಳಾದವು. ಒಂದು ಬೆಳಗ್ಗೆ ಕೆಂದಾವರೆ ಎಂದಿನಂತೆ ತೋಟಕ್ಕೆ ಬಂದಳು. ಆದರೆ ಆ ದಿನದ ದೃಶ್ಯ ನೋಡಿ ಅವಳ ಕಣ್ಣುಗಳು ಸಂತೋಷದಿಂದ ಮಿನುಗಿದವು. ಒಣಗಿದ್ದ ತೋಟ ಈಗ ಹಸಿರಿನಿಂದ ಕಂಗೊಳಿಸುತ್ತಿತ್ತು. ಗಿಡಗಳಲ್ಲಿ ಹೊಸ ಎಲೆಗಳು ಮೂಡಿದವು. ಬಣ್ಣ ಬಣ್ಣದ ಹೂಗಳು ಅರಳಿದವು. ಕೆಂಪು, ಹಳದಿ, ಗುಲಾಬಿ, ಬಿಳಿ ಬಣ್ಣದ ಹೂಗಳು ತೋಟದ ಸೌಂದರ್ಯವನ್ನು ಹೆಚ್ಚಿಸಿದವು. ಚಿಟ್ಟೆಗಳು ಹೂವಿನ ಮೇಲೆ ಕುಣಿಯುತ್ತಿದ್ದವು. ಹಕ್ಕಿಗಳು ಸಂತೋಷದಿಂದ ಆಡುತ್ತಿದ್ದರು. ಆ ತೋಟ ಜೀವಂತವಾಗಿತ್ತು. ಈ ಸುದ್ದಿ ಊರಿನಲ್ಲೆಲ್ಲ ಹರಡಿತು. ಜನರು ಗುಂಪು ಗುಂಪಾಗಿ ಬಂದು ತೋಟವನ್ನು ನೋಡಲು ಆರಂಭಿಸಿದರು. ಅವರು ನಂಬಲಾರದೆ ನಿಂತರು. ಇದೇ ಆ ಒಣಗಿದ ತೋಟವೇ? ಇಷ್ಟು ಸುಂದರವಾಗುವುದು ಹೇಗೆ ಸಾಧ್ಯ ಎಂದು ಆಶ್ಚರ್ಯಪಟ್ಟರು. ಆಗ ಕೆಂದಾವರೆ ಅವರತ್ತ ನೋಡುತ್ತಾ ಮೃದುವಾಗಿ ನಗಿದಳು. ನಂತರ ಹೇಳಿದಳು, ನೆಲಕ್ಕೆ ನೀರು ಕೊಟ್ಟರೆ ಗಿಡ ಬೆಳೆಯುತ್ತದೆ, ಮನಸ್ಸಿಗೆ ನಂಬಿಕೆ ಕೊಟ್ಟರೆ ಜೀವನ ಬೆಳೆಯುತ್ತದೆ. ಇತರರು ನಂಬದಿದ್ದರೂ ಪರವಾಗಿಲ್ಲ, ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದರೆ ಸಾಕು. ಆ ಮಾತುಗಳನ್ನು ಕೇಳಿ ಎಲ್ಲರೂ ಮೌನರಾದರು. ಅವರು ಅರ್ಥ ಮಾಡಿಕೊಂಡರು, ಯಶಸ್ಸು ಒಂದು ದಿನದಲ್ಲಿ ಸಿಗುವುದಿಲ್ಲ. ನಿರಂತರ ಪರಿಶ್ರಮ, ತಾಳ್ಮೆ ಮತ್ತು ಆತ್ಮವಿಶ್ವಾಸದಿಂದ ಮಾತ್ರ ಅದು ಸಾಧ್ಯ. ಆ ದಿನದಿಂದ ಕೆಂದಾವರೆ ಊರಿನವರಿಗೆ ಕೇವಲ ಒಂದು ಹುಡುಗಿಯಾಗಿರಲಿಲ್ಲ. ಅವಳು ಪರಿಶ್ರಮದ ಸಂಕೇತವಾಗಿದ್ದಳು, ಆತ್ಮವಿಶ್ವಾಸದ ಪ್ರತೀಕವಾಗಿದ್ದಳು, ನಂಬಿಕೆಯ ಹೂವಾಗಿದ್ದಳು.